ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕ, ಅಭಿವೃದ್ಧಿಯ ಅಧಿಕಾರ, ಬಡವರ ಬಂಧು, ರೈತರ ಬಂಧು, ಸುಮಾರು 15 ವರ್ಷಗಳ ಕಾಲ ಬಜೆಟ್ ಅನ್ನು ಮಂಡಿಸಿರುವ ಖ್ಯಾತಿಯನ್ನು ಹೊಂದಿರತಕ್ಕಂಥ 45 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿ ಒಳ್ಳೆ ಧೀಮಂತ ನಾಯಕ ಬೆಳೆದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತೇನು ರಾಜ್ಯಪಾಲರು ಅವರ ಒಂದು ಬಿಜೆಪಿಯ ಕೈಗೊಂಬೆಯಿಂದ ವರ್ತನೆ ಮಾಡಿ ನೋಟಿಸನ್ನು ಕೊಟ್ಟಿದ್ರು. ಅದಕ್ಕೆ ಇವತ್ತು ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಿದ್ವಿ. ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದೇನು ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗತಕ್ಕಂಥ ತೀರ್ಪಲ್ಲ. ಒಂದು ವೇಳೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿದ್ರು ಕೂಡ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಆ ಇಡೀ ಪ್ರಕರಣದಲ್ಲಿ, ಮೈಸೂರಿನ ಮೂಡ ಪ್ರಕರಣದಲ್ಲಿ ಎಲ್ಲೂ ಕೂಡ ಲಿಖಿತ ಮೂಲಕವಾಗಲಿ ದೂರವಾಣಿ ಮುಖಾಂತರ ಆಗಲಿ ಯಾವುದೇ ತರವಾದಂಥ ಒಂದು ಶಿಫಾರಸನ್ನು ಮಾಡಿರುವುದಿಲ್ಲ. ಹಾಗೂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಯಾವುದೇ ದಾಖಲೆಗಳನ್ನು ಕೂಡ ಅವರು ಸೃಷ್ಟಿ ಮಾಡಿಲ್ಲ. ಹೀಗಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ, ನಮ್ಮ ರಾಷ್ಟ್ರ ನಾಯಕ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ಭಾರತ ಪಕ್ಷದ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಯವರು, ರಾಹುಲ್ ಗಾಂಧಿಯವರು, ಎಲ್ಲ ನಾಯಕರು ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯವರು ತಪ್ಪು ಮಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ ಜಿ ಅವರು, ಎಲ್ಲ ಸಂಪುಟದ ನಾಯಕರು ಕೂಡ ಇವತ್ತು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಮತ್ತು ಶಾಸಕರಾಗಿರ್ತಕ್ಕಂಥ ಎಲ್ಲ ಸನ್ಮಿತ್ರರು ಕೂಡ ಇವತ್ತು ಸಿದ್ದರಾಮಯ್ಯನ ಪರವಾಗಿ ಅತಿ ಒಗ್ಗಟ್ಟು ನಿಂತಿದ್ದೇವೆ. ಆದರೆ ದುರಾದೃಷ್ಟಕರ ಏನಪ್ಪಾ ಅಂದರೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅನೇಕರು ಕೂಡ ಊಹಾಪೋಹ ಸುದ್ದಿಗಳನ್ನು ಆಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಸುಳ್ಳು ಸುದ್ದಿಗಳನ್ನು, ಜನರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ ಸುದ್ದಿಗಳನ್ನು ದಯಮಾಡಿ ಕೂಡ ಪ್ರಚಾರ ಮಾಡಬೇಡಿ ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿಕೊಳ್ತೇನೆ. ಸುಮ್ಮನೆ ಪ್ರಚಾರ ಮಾಡ್ತೀರಿ, ಯಾವ ಮುಂದಿನ ಮುಖ್ಯಮಂತ್ರಿ ಯಾರು, ಯಾರ್ಯಾರಿಗೆ ಮುಖ್ಯಮಂತ್ರಿ ಆಗಬೇಕು ಆಸೆ ಇದೆ ಅನ್ನೋ ಕಪೋಲ ಕಲ್ಪ ಸುದ್ದಿಗಳನ್ನು ದಯಮಾಡಿ ಪ್ರಸಾರ ಮಾಡಬೇಡಿ. ನನ್ನ ಮಾಹಿತಿ ಪ್ರಕಾರ ನಾನು ದೂರವಾಣಿ ಮುಖಾಂತರ ನನ್ನ ತಾಯಿಯಲ್ಲಿ ದೂರವಾಣಿ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಜಿ ಅವರು, ಮಧು ಬಂಗಾರಪ್ಪನವರು, ಬಿ ಎಸ್ ಸುರೇಶ್ ಅವರು ಎಲ್ಲರೂ ಕೂಡ ಮಾತಾಡಿದ್ದೇನೆ. ಎಲ್ಲರೂ ಕೂಡ ಒಟ್ಟಾಗಿ ಇಡೀ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ನೀವು ವಿರೋಧ ಪಕ್ಷಗಳು ಬಿಜೆಪಿ JDS ಒಂದಾಗಿ ಏನೇ ಅಪ್ರಚಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ. ನೀವು ಬಿಜೆಪಿಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಬಿಜೆಪಿ ಪಕ್ಷದ ಮುಖಂಡಗಳು ರಾಜಭವನವನ್ನು ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡು ಒಬ್ಬ ನಮ್ಮ ರಾಜ್ಯಪಾಲರನ್ನ ದಿಕ್ಕು ತಪ್ಪಿಸ್ತಾ ಅವ್ರ ಮುಖಾಂತರ ಈ ರೀತಿಯಾಗಿ ಮಾಡಿಸ್ತಾ ಇದ್ದೀರಿ. ನಿಮ್ಗೆ ಶೋಭೆ ಇಲ್ಲ.
136 ಶಾಸಕ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜನರ ಒಂದು ಅಭಿಪ್ರಾಯದೊಂದಿಗೆ ರಚನೆಯಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೆ ಆ ಪಕ್ಷವನ್ನು ಶಿಥಿಲ ಮಾಡಲಿಕ್ಕೆ ಯಾವುದೇ ಕುಟತಂತ್ರಗಳನ್ನು ಮಾಡಿದರೂ ಕೂಡ ಸಾಧ್ಯವಾಗುವುದಿಲ್ಲ. ಜೊತೆಗೆ ನಾವು ಕೂಡ ಇದೇ ರೀತಿಯಾಗಿ ನೀವು ಕ್ಷುಲ್ಲಕ ಕಾರಣಕ್ಕಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಪಡಿಸಿ CM ವಿರುದ್ಧವಾಗಿ ವಿನಾಕಾರಣ ದಿನಕ್ಕೊಂದು ಅಪವಾದ ಮಾಡ್ತಾ ಇದ್ದರೆ, ಅಪ್ರಚಾರ ಮಾಡ್ತಾ ಇದ್ದರೆ, ನಾವು ಕೂಡ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳ ಮಾಡಬೇಕಂತ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಸಾರ್ವಜನಿಕರು, ಕಾಂಗ್ರೆಸ್ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಬೀದಿಗಿಳಿದು ವಿರೋಧ ಪಕ್ಷಗಳಾಗಿರ್ತಕ್ಕಂಥ JDS BJP ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಮಾನ್ಯ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ಅಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ಕೊಡಿ. ನ್ಯಾಯಾಲಯ, ತನಿಖಾ ಸಂಸ್ಥೆಗಳು ಅವರನ್ನ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ನಿಮ್ಮ ಅಧಿಕಾರವನ್ನು ಬಳಸಿ, ಡೆಲ್ಲಿ ಅಧಿಕಾರವನ್ನು ಬಳಸಿ ಯಾವುದೇ ಕಾರಣಕ್ಕೆ ಆ CBI, ನಿಮ್ಮ ED ಇಂಥ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ಕಾರವನ್ನು, ಸಿದ್ದರಾಮಣ್ಣವರನ್ನು ದುರ್ಬಲ ಮಾಡಲಿಕ್ಕೆ ದಯಮಾಡಿ ಪ್ರಯತ್ನ ಮಾಡಬೇಡಿ. ನೀವೆಲ್ಲ ಕೂಡ ಕಾನೂನು ಹೋರಾಟ ಒಂದು ಕಡೆ ಆಗುತ್ತೆ, ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗುತ್ತೆ. ನೀವು ಅನಗತ್ಯವಾಗಿ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಡಿ. ಇಡೀ ಭಾರತ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಈಗ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವಿಜೇಂದ್ರ ಅವರು, ಅವರ ತಂದೆ ಆಗಿರ್ತಕ್ಕಂಥ ಗೌರವಾನ್ವಿತ ಯಡಿಯೂರಪ್ಪ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತು. ಇವತ್ತು ನೀವು ಸತ್ಯ ಹರಿಚಂದ್ರಂತೆ ಬರ್ತಾ ಇದ್ದೀರಿ. ಇವತ್ತು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವರು ಮಂಜುನಾಥ್ ಅಂತ ಒಬ್ಬ ರೌಡಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಏಡ್ಸ್ ಮುಖಾಂತರ ಆ ಸಮಾಜ ಘಾತಕ ಒಬ್ಬ ಕಾಂಟ್ರಾಕ್ಟರ್ ಇದ್ಕೊಂಡು BBMP ಲೂಟಿ ಮಾಡಿ ಇವತ್ತು ಸಮಾಜಕ್ಕೆ ಕಡ್ಡಕ್ಕಾಗಿದ್ದಾನೆ. ಅಂಥವನ್ನು ಪಕ್ಷದಲ್ಲಿದ್ದಾರಲ್ಲ. ಮತ್ತು ಇನ್ನೇನು ಹಗರಣಗಳಿವೆ ಇವತ್ತು ಹಿಂದೆ ಮಾಡಬೇಕಂತ ಬೋವಿ ನಿಗಮ ಹಗರಣ, ದೇವರಾಜ ಅರಸು ಟರ್ಮಿನಲ್ ಹಗರಣ, ಕೊರೋನಾದಲ್ಲಿ ಮಾಡಬೇಕಂತ 4,000 ಕೋಟಿ ಲೂಟಿ, ಇವೆಲ್ಲವೂ ತನಿಖೆ ಆಗಲಿ. ಅದಕ್ಕೆ ಮಾಧ್ಯಮಗಳು ಸತ್ಯಕ್ಕೆ ಒಂದು ಪ್ರಚಾರ ಕೊಡಿ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ವರ್ಚಸ್ಸನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ, ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ಬರುವಂಥ ಅನಗತ್ಯ ಪ್ರಯತ್ನಗಳನ್ನು ಮಾಡದೆ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಾ, ನೀವು ಅಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ, ನಾವೆಲ್ಲ ಶಾಸಕರು, ಕಾಂಗ್ರೆಸ್ ಅಭಿಮಾನಿಗಳು, ಜನರು ಈ ಒಂದು BJP ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.